ಮನೆಯಲ್ಲೇ ಹೂಗಳಿಂದ ಇದನ್ನು ತಯಾರಿಸಿ ನೋಡಿ, ಬಳಸಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟ್. ನಾನಿಲ್ಲಿ ರೋಸಾ ಹೂವಿನ ದಳವನ್ನು ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡು ಈಗ ರೋಸಾ ಹೂವಿನ ಪೆಟಲ್ಸ್ನೆಲ್ಲ ಕುಟಾಣಿಗೆ ಹಾಕಿ ತರಿಯಾಗಿ ಕುಟ್ಕೊಳ್ತಾ ಇದ್ದೀನಿ. ಇವಾಗ ಕುಟ್ಕೊಂಡಿರೋಂಥ ರೋಸಾ ಹೂವಿನ ಪೆಟಲ್ಸನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಅರ್ಧ ಸ್ಪೂನ್ ತುಪ್ಪ, ಅರ್ಧ ಸ್ಪೂನ್ ಆಗೋಷ್ಟು ವ್ಯಾಸ್ಲಿನ್ ಹಾಕ್ಕೊಂಡು ಡಬಲ್ ಬಾಯ್ಲಿಂಗ್ ಮೆಥಡ್ ಅಂದರೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟು ಅದರ ಮಧ್ಯದಲ್ಲಿ ಈ ಒಂದು ಬಟ್ಲನ್ನು ಇಟ್ಟು ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಹೂವಿನ ಒಂದು ಬಣ್ಣ ಎಲ್ಲ ತುಪ್ಪ ಮತ್ತು ವ್ಯಾಸ್ಲಿನ್ ಜೊತೆಗೆ ಚೆನ್ನಾಗಿ ಬಿಟ್ಕೊಂಡಿದೆ. ಇದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಬಿಟ್ರೆ ಹೋಮ್ ಮೇಡ್ ಲಿಪ್ ಬಾಮ್ ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು. ಮತ್ತು ಒರೆಸಿದ್ರೂ ಕೂಡ ಹೋಗ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಒಂದು ಹೋಮ್ ಮೇಡ್ ಲಿಪ್ ಬಾಮ್ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.